ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹೇಶ್. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇವತ್ತೊಂದು ಹೊಸ ವಿಡಿಯೋ ತೊಗೊಂಬಂದಿದ್ದೀನಿ. ಕಡಲೆ ಬಿತ್ತುವ ವಿಧಾನ. ರೈತರಲ್ಲಿ ಕಡಲೆ ಬಿತ್ತಾತಾರ, ಆ ಕಾರಣಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರೇನ್ರಿಪ್ಪ? ಸರ್ ಹೌದ್ರಿ. ಏನು ಮಾಡತ್ತೀರಿ ನೀವು? ನಾವು ಕಡಲೆ ಬಿತ್ತನೆ ಮಾಡಕಂತ ಸರ್. ಕಡಲೆ ಬಿತ್ತಿ ಮಾಡತ್ತೀರಿ? ಇವು ಕಡ್ಲಿ ಮನ್ಯಾನೋನ್ರಿ ಇಲ್ಲ ಸೊಸೈಟಿ? ಸರ್ ನಾವು ವಾಸಲ ಕಡ್ಲಿನ ಅವನ ಬೀಜ ಮಾಡಿ ಇಟ್ಟಿದ್ದಿರು ಮನ್ಯಾಗ. ಹ್ಞೂ ರೀ. ಅವನ ಬಿತ್ತಾಕಂತ. ತೋರಿಸ್ಬೋದ್ರಿ ನಮಗೆ? ಹ್ಞೂ ರೀ. ಬರ್ರಿ ಸರ್. ಹಾಂ, ವಾಸಲ ಕಲ್ತಾರ. ಹ್ಞೂ ರೀ. ಅವನ ಮನ್ಯಾಗ ಪೌಡ್ರ್ ಕೂಡಿಸಿ. ಹೌದ್ರಿ? ಹ್ಞೂ ರೀ. ಅವನ ಒಗಾತ್ ಮಾಡಿ ಇಟ್ಟು ಸರ್. ಹೌದ್ರಿ. ಹ್ಞೂ ರೀ. ಮತ್ತೇನು ಹಾಕ್ತೀರಿ ಇದಕ್ಕೆ? ಈ ಕಡ್ಲೆ ಒಳಗೆ ಅಕಡಿ ಜೋಳ ಹಾಕ್ಯಾವ ಸರ. ಹ್ಞೂ ರೀ. ಹೊಳ್ಳಿ 18 ಇಂಚಿಂದ ರೀ ಇದು ಕೋದಾಳ್ರಿ. ಹ್ಞೂ ರೀ. ಒಂದು 35ರಿಂದ 40 ಸೇರು ಹಿಡಿತಾವ್ರಿ ಡಬ್ಬಿ. 2 ಡಬ್ಬಿ ಕೂಡ 80 ಸೇರಿನ ಲೆಕ್ಕ ರೀ. ಹ್ಞೂ ರೀ. ಒಂದು ಚೀಲ ಗೊಬ್ಬರ ಹಾಕ್ತೇವೆ ಸರ. ಹ್ಞೂ ರೀ. ಎಕರೆಗೆ ಒಂದು ಚೀಲ. ಮತ್ತೇನಿತ್ತು ಸರ ಇದ್ರಾಗ ಹೆಚ್ಚಿನ ಹೇಳಕನಕೇನ ಬ್ಯಾಸಲ್ ಅಂಕ್ರಿ ಹಿಂದೆ ಹೊಳ್ಳಿ ದಿಂಡು ತಿಕ್ಕಬೇಕ ಸರ. ಹೌದ್ರಿ? ಮೆಟ್ಟಿಗೆ ಹುಟ್ಟುದಿಲ್ರಿ ಹೊಲ್ಗಳು. ಹ್ಞೂ ರೀ. ಹಿಂಗಾಗಿ ಹೊಳ್ಳಿ ಇದು ಮಾಡಕಂತ ಸರ. ಯಾವ ಗೊಬ್ಬರ ಹಾಕ್ತೀರಿ ಅದ್ರ ಜೊತೆಗೆ? ಅದು ಎಲೆ ಐತಲ್ಲ ಸರ, ಈ ಗೊಬ್ಬರ ಹಾಕ್ತೀರಲ್ಲ? ಅರ್ಶಿಯಪ್ಪ ಅಂತೇಳಿ. ಹಾಂ. NPK. ಈ ಬೆಳೆ ಎಷ್ಟು ತಿಂಗ್ಳಿಗೆ ಬರ್ತೈತೆ ಇದು? 3 ತಿಂಗಳು. 3 ತಿಂಗ್ಳಿಗೆ ಬರ್ತೈತನ್ರಿ? ಹ್ಞೂ. 3 ತಿಂಗಳು. ಎಷ್ಟು ಸಾಲ ರೀ ಅದು? ಇದು 18 ಇಂಚ್ ರೀ ಕೋದಾಳ ಅಂತೆ. ಗೋದಾಳ ಅನ್ರಿ. ಇದ್ರ ಮ್ಯಾಗ ಏನು ಮಾಡ್ಬೇಕ್ರಿ? ಇದ್ರ ಮ್ಯಾಗ ಏನಿಲ್ಲ ಸರ್, ಏನು ದಿಂಡು ತಿಕ್ತೇವ್ರಿ ನಾಳೆಗೆ. ದಿಂಡು ಹೊಡಿತಾರ? ಟ್ಯಾಕ್ಟ್ರಲ್ಲೇ ಹೊಳ್ಳಿ ದಿಂಡು ತಿಕ್ತೀವಿ ಸರ್. ಈ ಶಾಲೆ ಕಿತ್ತಲ್ರಿ ಇದು. ಹ್ಞೂ ರೀ. ಸಾಪ ಆಗಂತೇಳಿ ದಿಂಡು ತಿಕ್ತೀವಿ. ಈಗ ಗಾಡಿ ತೋರಿಸ್ಬೋದು ನೀವು ಹೆಂಗೆ ಏನೇನು ಹಾಕಿರಿ ಅದ್ರಾಗ ಅಂತ? ಗಾಡಿ ತೋರಿಸ್ತಾನೆ ಸರ್. ಹೌದ್ರಿ? ಎಷ್ಟು ಎಕರೆ ಐತ್ರಿ ಇದು? ಇದು ಒಟ್ಟ 12 ಎಕರೆ ಒಳಗೆ ಸರ್. 12 ಎಕರೆ ಒಳಗೆ ಐತೇನ್ರಿ ಅದು? ಹೌದ್ರಿ. ಕಡ್ಲಿ ಮತ್ತು ಇದು ಗೊಬ್ಬರ. ಹಾಂ, ಗೊಬ್ಬರ. ಯಾವ ಗೊಬ್ಬರ ಅಂತಾರೆ ಇದು? ಇದು 20-20-13 ಅಂತ ಹೇಳ್ರಿ. 20-20-13. ಹ್ಞೂ ರೀ. ಈ ಗೊಬ್ಬರದಾಗ ಮಿಕ್ಸ್ ಮಾಡ್ಬೇಕನ್ರಿ? ಜಾಸ್ತಿ ಹೋಲ್ ಅಂತೇಳಿ ಮಾಡೋದು. ಹೌದ್ರಿ? ಅಂದ್ರೆ ಬಟ್ಲ ಕಡಿಮೆ ಹೋದಾರ. ಹೌದ್ರಿ? ಜಾಸ್ತಿ ಹೋಗೋದಿಲ್ಲ. 44 ಆಗ್ಬೇಕಾಯ್ತು, 40 ಅದಾವ. ಅದಕ್ಕೆ ಎಷ್ಟು ಇಂಚ್ ಸಿಗ್ಬೋದು ತೋರಿಸ್ತೀರಿ ನಮ್ಗೆ? 18 ಇಂಚ್ ರೀ. ಈ ಪೈಪ್ ಮುಖಾಂತರ ಮುಗಿದನ್ರಿ? ಹ್ಞೂ. ಓಕೆ. ನೋಡ್ತಿರೋ ಇರ್ಬೋದು ವೀಕ್ಷಿಸ್ತೀರಿ, ಈ ಪೈಪ್ ಮುಖಾಂತರವಾಗಿ ಇಲ್ಲಿ ಕಡಲೆ ಬಿತ್ತನೆ. ನಿಮ್ಮ ಹೆಸ್ರೇನ್ರಿಪ್ಪ? ನಮ್ಮ ಹೆಸರು ಬಸವರಾಜ್ ರೀ. ಬಸವರಾಜ್ ಅನ್ರಿ? ಹಾಂ. ಬೀಜ ಡಬ್ರಿ 2. ಹ್ಞೂ ರೀ. ಗೊಬ್ಬರ ಡಬ್ಬಿ. ಹೌದ್ರಿ? ಈಗ ಇದ್ರಾಗ ಎಷ್ಟು ಎಕರೆ ಬಿತ್ಬೋದು ನೀವು? ದಿನಕ್ಕೊಂದು 12 ಎಕರೆ ರೀ. 12-15 ಎಕರೆ. ಹೌದ್ರಿ? ಹೊಲ ಭಾಳ ಆಗತ್ತೆ. ಭಾಗ ಮಾಡ್ಕೊತಿತ್ತು ನಾವು. ನೆಲ ಹೊಡೆದ ಆಯ್ತು. 40 ರೂಪಾಯಿ ಹ್ಞೂ. ಹಾಲರ್ ಅಂತನ್ರಿ ಅದಕ್ಕೆ? ಹ್ಞೂ ರೀ. ತಗೊಳ್ಳಿ ಮಾತಾಡ. 40 ರೀ. ಹಾಲರ್, ಕಡ್ಲಿ ಹಾಲರ್. ಹೌದ್ರಿ? ಇದು ನಡಕ್ಕೆ ಬೀಜ ಸಿಕ್ಕೊಳ್ಳೋದು ತಾತರ ಏನಾಗೋದಿಲ್ಲ ಹಂಗ? ಏನಾಗೋದಿಲ್ಲ. ಹೋಲ್ ಆಗ್ಲತ್ತಲ್ರಿ, ಅದ್ರಲ್ಲಿದ್ದೆ ಏನು ತಂಬರ ಬೀಜ. ಬೀಜ ಬೀಳೋದಿಲ್ಲ ಏನ್ರಿ ಅದು? ಹ್ಞೂ ರೀ. ಮುಂದೆ ಅದಾವ್ರಿ ಗಾಲ ಅವು. ಅದು ಇವು ತಾಳ ತಾಳೇನ್ರಿ ಅದು? ಕೊಳವೆ ಮುಖಾಂತರ ಬಂದು ಅಲ್ಲಿ ಬೀಳ್ತಾವ್ರಿ. ತೊಳಗ್ರಿ. ಹ್ಞೂ. ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತೀರಿ ಅವಾಗ ಸ್ಟಾರ್ಟ್ ಆಗತ್ತೆ? ಸ್ಟಾರ್ಟ್ ಆಗತ್ತೆ ರೀ. ಮುಂದಿನ ಗಾಲ ಉಳ್ಬೇಕಲ್ರಿ ಅದು. ಹ್ಞೂ ರೀ. ನಡುವಿನ ಗಾಲ ಉಳಿಯಿಂದ ರೀ. ಓಕೆ. ಅಲ್ಲಿ ಅದಾವ್ರಿ ಗಾಲ ಬೀಜದ್ದು ಅಂತ ಐತೆ ನೋಡ್ರಿ. ಗೊಬ್ಬರದ್ದು. ಸ್ಟಾರ್ಟ್ ಮಾಡಿ.
ಇದು 2 ಗೊಬ್ಬರ 2 ಬೀಜ ಅನ್ರಿ ಇದು? ಹಾಂ 2 ಗೊಬ್ಬರ 2 ಬೀಜ. ಜಾಬ್ ಚಲೋ ಇರ್ತಾವೆ ಹಳದಿ ಚಲೋ ಸೇರು ಕಡಲೆ ಬೀಜ ಹೋದ ವರ್ಷದನ್ರಿ ಕಡ್ಲಿ? ಹಾಂ ಹೋದ ವರ್ಷ. ಎಷ್ಟು ಎಕರೆ ಐತಿ? ಅಂದ್ರೆ 7 ಪ್ಯಾಕೆಟ್ ಹೋಗ್ತಾವ ನೋಡ್ರಿ ಇದಕ್ಕೆ. ಹೌದ್ರಿ? 1 ಎಕರೆಕ್ಕೆ ಹಾಂ ರೀ. 1 ಎಕರೆಕ್ಕೆ 30 ಸೇರಿ 35 ಸೇರು ಗೊತ್ತೊಂದು 35 ಸೇರಿ 30-35 ಸೇರು ಹೋಗತ್ರಿ ಹಂಗಾರೆ. ಇದ್ರೊಳಗೆ ಒಂದು ಸ್ವಲ್ಪ ಆಗುತ್ತೆ. ಹೌದ್ರಿ? ಇದು ಬಿತ್ತಾಕ ಎಷ್ಟು ಖರ್ಚಾಕತ್ರಿ ಇದು? ಬಿತ್ತಾಕ ಅದು ಎಕರೆಗೆ 1 ಚೀಲ ಗೊಬ್ಬರ ರೀ. ಹಾಂ ರೀ. 30-35 ಸೇರಿ ಕಡಲೆ ಬೀಜ ರೀ. ಹಾಂ ರೀ. 1 ಚೀಲ ಗೊಬ್ಬರ ರೀ. ಹೌದ್ರಿ? DAP ಗೊಬ್ಬರ ರೀ. ಹಾಂ ರೀ. ಇಷ್ಟಾಯ್ತು ನೋಡಿ. ಟ್ರ್ಯಾಕ್ಟ್ರ್ ಮಾಡಿದನ್ರಿಪ್ಪ ಅದು? ಟ್ರ್ಯಾಕ್ಟ್ರ್ ಮಾಡಿದ್ರಿ. ಮಾಡಿದನ್ರಿ? ಹಾಂ. ಗೊಬ್ಬರದ್ದು 6 ಪ್ಯಾಕೆಟ್ ಹೋಗ್ತೀವಿ. 2 ಖಾಲಿ ಅದ ಈಗ 3 ಹೋದಂತ ನಡಿಡ್ಲೆ ಜೋಳದ ಅಕ್ಕಡಿ ಹಾಕಾಕ್ರಿ. ಬಿತ್ತಾಕ್ಬೇಕು ಈಗ ಕಡ್ಲೆ ಹಾಕಿ ಸಾಕ್ರಿ. ಹೌದ್ರಿ? ಎಷ್ಟು ಎಕರೆಯಾಗಿ ಬಿತ್ಬೋದು ರೀ ಇದ್ರಾಗ? ಇದ್ರಾಗ ನಾವು ಎಕರೆಗೆ ಕಾಳು ಕೊಡ್ತಾವ್ರಿ ಕಡ್ಲ್ಯಾಗ. ಹಾಂ. ಎಕರೆಕ್ಕೆ 1 ಸೇರು ಹೋಗ್ತಾವ, 1 kg ಹೋಗ್ತಾವ.